ಅವಲಕ್ಕಿ ಮತ್ತು ಶೇಂಗಾ ಬೀಜನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡಬೇಕು. ಆ ರೀತಿಯಾಗಿರೋಂಥ ಒಂದು ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅವಲಕ್ಕಿ, ಶೇಂಗಾ ಬೀಜ, ಬೆಲ್ಲ 3 ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಮಾಡೋದಕ್ಕಷ್ಟೇ ತುಂಬ ಸುಲಭ. ಒಂದು 10 ನಿಮಿಷ ಟೈಮಲ್ಲಿ ಏನಾದರೂ ಸ್ವೀಟ್ ತಿನ್ಬೇಕನ್ಸಿದಾಗ ನೀವು ಸಡನ್ನಾಗಿ ಈ ಲಡ್ಡು ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಅವಲಕ್ಕಿ ಲಡ್ಡುನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾನು ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ವ, ದಪ್ಪ ಅವಲಕ್ಕಿ, ಆ ಅವಲಕ್ಕಿನ 1 ಬಟ್ಲು ತೊಗೊಂಡಿದ್ದೀನಿ. ಅದನ್ನು ಪ್ಯಾನಲ್ಲಿ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಪ್ಪನೂ ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ಬೇಕಿದ್ರೂ ಹುರ್ಕೊಳ್ಬೋದು. ನೋಡಿ, ಈ ರೀತಿ ಬೆಚ್ಚಗಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಒಂದು ತಟ್ಟೆಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಮತ್ತು ಅದೇ ಪ್ಯಾನಲ್ಲಿ 1 ಬಟ್ಲು ಅವಲಕ್ಕಿಗೆ ಒಂದು ಅರ್ಧ ಬಟ್ಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಶೇಂಗಾ ಬೀಜ ಮತ್ತು ಅವಲಕ್ಕಿನ ತೊಗೊಳ್ಬೋದು. ಕಡಲೆಬೀಜನೂ ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಅವಲಕ್ಕಿ ಜೊತೆಗೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಹಾಗಾಗಿ ಒಟ್ಟಿಗೆ ಒಂದೇ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ಅವಲಕ್ಕಿ ಮತ್ತು ಶೇಂಗಾ ಬೀಜನ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಸಣ್ಣ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿರಬೇಕು. ಅವಲಕ್ಕಿ ಮತ್ತು ಶೇಂಗಾ ಬೀಜ ಬಾಯೆಲ್ಲ ಹಾಗೆ ಸಿಗ್ತಾ ಇರಬೇಕು. ಆ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ವ, ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತರಿ ಇರಲಿ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೇಕು. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹರಳಿರಬೇಕು. ಆ ರೀತಿ ಹುರ್ಕೊಂಡಾದಮೇಲೆ ಇದಕ್ಕೆ 1 ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಸಿಹಿ ಕಮ್ಮಿ ತಿನ್ನೋರು ಅರ್ಧ ಬಟ್ಲು ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸಿಹಿ ಕಮ್ಮಿ ತಿಂತಾರೆ, ಹಾಗಾಗಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು 1 ಬಟ್ಲು ಅವಲಕ್ಕಿಗೆ 1 ಬಟ್ಲಷ್ಟೇ ಬೆಲ್ಲ ತೊಗೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಸಿಹಿ ಕಮ್ಮಿ ತಿನ್ನೋದ್ರಿಂದ ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲೇ ಬೆಲ್ಲ ಹಾಕಿರ್ತೀವಲ್ವ, ಅದನ್ನು ಸ್ವಲ್ಪ ಹಾಗೆ ಕರಗಿಸ್ಕೊಂಡ್ರೆ ಸಾಕು. ಒಂದು 2 ಸ್ಪೂನಷ್ಟು ಇದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಒಂದು 2 ಸ್ಪೂನ್ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಬೆಲ್ಲ ಕರಗಿದ್ರೆ ಸಾಕು. ಇದು ಒಂದೆಳೆ ಪಾಕ ಏನು ಬರೋದು ಬೇಡ, ಜಸ್ಟ್ ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಈ ರೀತಿ ಕರಗಿಸ್ಕೊಂಡು ನಂತರ ಶೇಂಗಾ ಬೀಜ ಮತ್ತು ನಾವು ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಕುದೀತಾ ಇರೋಂತಹ ಬೆಲ್ಲದ ನೀರಿಗೆ ಹಾಕ್ಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅವಲಕ್ಕಿನ ಹಾಗೆ ಹುರಿದು ಪೌಡ್ರ್ ಮಾಡಿರ್ತೀವಲ್ವ, ಹಾಗಾಗಿ ಒಂದು 2 ನಿಮಿಷ ಈ ಬೆಲ್ಲದ ನೀರಲ್ಲಿ ಬೇಯಿಸ್ಕೊಂಡ್ರೆ ಅವಲಕ್ಕಿ ಚೆನ್ನಾಗಿ ಹರಳ್ಕೊಳ್ಳುತ್ತೆ, ರುಚಿಯಾಗಿ ಸಹ ಇರುತ್ತೆ. ಈ ಟೈಮಲ್ಲಿ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಕೊಬ್ಬರಿ ತುರಿ ಬೇಕಿದ್ರೂ ಹಾಕ್ಕೊಳ್ಬೋದು. ಕೊಬ್ಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ಏನಾದರೂ ಹಾಕಿದ್ರೆ ಲಡ್ಡು ಸ್ವಲ್ಪ ರುಚಿಯಾಗಿರುತ್ತೆ. ಇದನ್ನೆಲ್ಲ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು. ನೋಡಿ, ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಶೇಂಗಾ ಬೀಜ ಮತ್ತು ಅವಲಕ್ಕಿ ಪೌಡ್ರ್ ಜೊತೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ನೀವು ಸಿಮ್ಮಲ್ಲಿ ಒಂದು 2 ನಿಮಿಷ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಲಡ್ಡು ಕಟ್ಟೋಕ್ಕೆ ಬರಬೇಕು ಹಿಟ್ಟು, ಅಲ್ಲಿವರೆಗೂ ಆ ಹದ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಬೇಗ ಆಗುತ್ತೆ. ಬೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಪೌಡ್ರ್ ಹಾಕಿರೋದ್ರಿಂದ ಅವಲಕ್ಕಿ ಮತ್ತು ಶೇಂಗಾ ಬೀಜದ ಪೌಡ್ರನ್ನ ಹಾಕ್ತಿದ್ದಾಗೇ ಈ ರೀತಿ ಗಟ್ಟಿಯಾಗಿ ಆಗ್ತಾ ಬರುತ್ತೆ. ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು. ನೀವೇನಾದರೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಂದು 2 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಹುರಿದಿರೋಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಬಿಳಿ ಎಳ್ಳು ಲಡ್ಡು ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾಯಿದ್ರೆ ಸ್ವಲ್ಪ ರುಚಿ ಅನಿಸುತ್ತೆ, ಹಾಗಾಗಿ ಒಂದು 2 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡು ಸ್ಟವ್ನ ಈಗ ಆಫ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಈ ಹಿಟ್ಟು ಹಾರುತ್ತೆ. ನೋಡಿ, ಕೈಯಲ್ಲಿ ಮುಟ್ಟು ನೋಡಿ, ನಿಮಗೆ ಮುಟ್ಟಬೇಕು ಅಂತ ತುಂಬ ಸುಡ್ತಿರಬಾರ್ದು. ನಿಮಗೆ ಲಡ್ಡು ಕಟ್ಟಬೇಕು ಅಂತ ಆ ಹದ ಬಂದಮೇಲೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಲಡ್ಡುನ ಕಟ್ಕೊಳ್ಬೋದು. ಸ್ವಲ್ಪ ಬೆಚ್ಚಗಿದ್ದಾಗಲೇ ನೀವು ಕಟ್ಕೊಳ್ಬೇಕಾಗತ್ತೆ, ತುಂಬ ತಣ್ಣಗಾಗಕ್ಕೆ ಬಿಡೋಕ್ಕೆ ಹೋಗಬೇಡಿ. ಸ್ಟವ್ನ ಆಫ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ಈ ರೀತಿ ಲಡ್ಡುನ ಕಟ್ಕೊಂಡ್ರೆ ಹೆಲ್ತಿಯಾಗಿರೋಂಥ ಮನೆಯಲ್ಲೇ ಮಾಡಿರೋಂತಹ ಲಡ್ಡು ರೆಡಿ ಆಗುತ್ತೆ. ಅವಲಕ್ಕಿ, ಶೇಂಗಾ ಬೀಜ, ಬೆಲ್ಲ, ಬಿಳಿ ಎಳ್ಳು, ತೆಂಗಿನಕಾಯಿ ತುರಿ
ಇದೆಲ್ಲ ಸಾಮಗ್ರಿಗಳು ಸ್ವಲ್ಪ ಹೆಲ್ತಿಯಾಗಿರೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಅವಲಕ್ಕಿ ಶೇಂಗಾ ಬೀಜದ ಲಡ್ಡುನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.